ವೀಕ್ಷಕರೇ, ಏನು ಬಿಗ್ ಬಾಸ್ನ ಫೈನಲ್ ನಡೀತಾ ಇದೆ. ಭಾನುವಾರ ಆ ಬಿಗ್ ಬಾಸ್ನ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ. 50,000 ರೂಪಾಯಿನ ಟ್ರೋಫಿ ಗೆಲ್ಲೋರು ಯಾರು ಅಂತ ಗೊತ್ತಾಗುತ್ತೆ. ನಾನು ಹುಣಸೂರು ತಾಲೂಕಿನಲ್ಲಿ ಇಲ್ಲೆಲ್ಲ ಸಂಚಾರ ಮಾಡಿದೆ. ಎಲ್ಲ ಕಡೆಯೂ ಗಿಲ್ಲಿ ನಟ ಗಿಲ್ಲಿ ನಟ ಗಿಲ್ಲಿ ನಟ ಅಂತ ಕೂಗಿ ಹೇಳ್ತಾ ಇದ್ದಾರೆ. ಗಿಲ್ಲಿ ನಟ ಈ ಸತಿ ಗೆಲ್ಲಬೇಕು. ಯಾಕೆ ಗೆಲ್ಲಬೇಕು ಅಂದರೆ ಅವನೊಬ್ಬ ಬಡವ, ರೈತನ ಮಗ, ಭಾಳ ಕಡು ಬಡವರು. ಹಾಗೂ ಬಿಗ್ ಬಾಸ್ನಲ್ಲಿ ಬಹಳ ಲೀಲಾಜಾಲವಾಗಿ ಆಟವನ್ನು ಆಡ್ತಾ ಇದ್ದಾರೆ. ಎಲ್ಲರ ಜೊತೆಯಲ್ಲೂ ಸೋಷಿಯಲ್ ಆಗಿ ಇರ್ತಾ ಇದ್ದಾರೆ ಅಂತ ಹೇಳ್ತಾ ಗಿಲ್ಲಿ ನಟನೇ ಗೆಲ್ಲಬೇಕು, ಗಿಲ್ಲಿ ನಟನೇ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಮಿತ್ರ ವಾಹಿನಿಯಿಂದಲೂ ಸಹ ನಾವು ಹೇಳ್ತಾ ಇದ್ದೀವಿ, ಗಿಲ್ಲಿ ನಟ ಒಬ್ಬ ಸೌಜನ್ಯ ವ್ಯಕ್ತಿ, ಆತ ಗೆಲ್ಲಬೇಕು ಅಂತೇಳಿ. ನಾವೀಗ ಯಾರ್ಯಾರ ಹತ್ರ ಹೋಗಿದ್ದೀವಿ, ಜನಗಳೆಲ್ಲ ಏನು ಮಾತಾಡಿದ್ದಾರೆ, ಹೆಂಗಸರು ಮಕ್ಕಳೆಲ್ಲ ಏನು ಹೇಳಿದ್ದಾರೆ ಅಂತ ಅವ್ರ ಬಾಯಿಂದಲೇ ಕೇಳೋಣ. ಗಿಲ್ಲಿ ನಟ ಗೆಲ್ಲಿ ನಮ್ಮ ಕರ್ನಾಟಕಕ್ಕೆ ಗೌರವ ತರಲಿ. ಗಿಲ್ಲಿ ನಟನಿಗೆ ಜೈ, 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 ಗಿಲ್ಲಿ ನಟನಿಗೆ ಜೈ. ಮನು ಅಂತ. ಮನು ಅವರೇ, ಬಿಗ್ ಬಾಸ್ ನೋಡ್ತೀರಾ ನೀವು? ನೋಡ್ತೀವಿ ಸರ್. ಹೌದಾ, ಏನು ಕೆಲಸ ಮಾಡ್ತೀರಿ ನೀವು? ವ್ಯವಸಾಯ ಮಾಡ್ತೀರಿ. ವ್ಯವಸಾಯದಿಂದ ಬರ್ತಾ ಇದ್ದೀರಿ ಈಗ. ಸರ್, ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀರಲ್ಲ, 6 ಜನ ಅವರ ಸ್ಪರ್ಧಿಗಳು. 6 ಜನದಲ್ಲಿ ಯಾರು ಗೆಲ್ಬೇಕು ಸರ್? ಗಿಲ್ಲಿ ನಟ ಗೆಲ್ಬೇಕು. ಗಿಲ್ಲಿ ನಟ ಯಾಕೆ ಗೆಲ್ಬೇಕು ಸರ್? ಅವನು ಬಡವ್ರ ಮಕ್ಕಳು ಸರ್. ಬಡವ್ರ ಮಗ. ಅದಕ್ಕೆ ಬಡವ್ರ ಮಗನ ಮೇಲೆ ಎತ್ತುತ್ತಾ ಇದ್ದೀರಿ ನೀವು. ಅಮ್ಮ, ನಿಮ್ಮ ಹೆಸರೇನು? ಭವ್ಯ ಅವರೇ, ನೋಡ್ತಾ ಇದ್ದೀರಿ ಬಿಗ್ ಬಾಸ್ನ? ಹೌದಾ, ಕೆಲ್ಸಕ್ಕೆ ಹೋಗಿದ್ರಾ? ಒಳ್ಳೇದಾಗಲಿ. ರೈತರ ಮಗ ಯಾರು ಗೆಲ್ಬೇಕು ಅಂತೀರಿ? ಗಿಲ್ಲಿ ನಟ ಗೆಲ್ಬೇಕಾ? ನಿಮ್ಗೆ ಅಮ್ಮ? ಗಿಲ್ಲಿ ನಟ ಗೆಲ್ಬೇಕು. ಯಾಕೆ ಗೆಲ್ಬೇಕಮ್ಮ ಅವರು? ಬಡವ್ರ ಮಗ ಗೆದ್ರೆ ನಿಮ್ಗೆ ಖುಷಿ ಅಂತೀರಾ? ಮೇಡಮ್, ನಿಮ್ಮ ಹೆಸರು? ಆಶಾ ಅವ್ರೆ. ಗಿಲ್ಲಿ ನಟ ಗೆಲ್ಬೇಕು. ಗೆಲ್ತಾರ ನೋಡೋಣ. ಸರ್, ನಿಮ್ಮ ಹೆಸರು ಸರ್? ಏನು ಹಾರ ಎತ್ಕೊಂಡು ಬಿಟ್ಬಿಟ್ಟಿದ್ರಿ? ಎಲ್ಲಿಗೆ? ಕೆಲ್ಸಕ್ಕೆ ಹೋಗಿದ್ರಾ? ಯಾರು ಗೆಲ್ಬೇಕವಣ? ಗಿಲ್ಲಿನೇ ಗೆಲ್ಬೇಕಾ? ನೋಡ್ತೀರಾ ನೀವು ಬಿಗ್ ಬಾಸ್? ಹೌದಾ, ಚೆನ್ನಾಗಿರ್ತದ? 50 ಲಕ್ಷ ಸರ್ ಅದಕ್ಕೆ ಬಹುಮಾನ ಗೆದ್ದಿರೋರಿಗೆ. ಸರ್, ನಿಮ್ಮ ಹೆಸರು? ಕೆಣಗಣ್ ಶೆಟ್ಟಿ ಅವರೇ, ಬಿಗ್ ಬಾಸ್ ನೋಡ್ತೀರಾ? ಯಾರು ಗೆಲ್ಬೇಕು? ಗಿಲ್ಲಿ ನಟನೇ ಗೆಲ್ಬೇಕಾ? ಯಾಕೆ ಗೆಲ್ಬೇಕು ಅವರು? ಒಳ್ಳೇದಕ್ಕೆ. ವೀಕ್ಷಕರ ನೋಡ್ತಾ ಇದ್ದೀರಿ, ರೈತರೆಲ್ಲ ಹೋಗ್ತಾ ಇದ್ದಾರೆ. ಅವರೆಲ್ಲ ಹೇಳ್ತಾರೆ, ಎಲ್ಲರ ಬಾಯಿನಲ್ಲೂ ಒಂದೇ ಮಾತು, ಗಿಲ್ಲಿ ನಟ ಗಿಲ್ಲಿ ನಟ ಗಿಲ್ಲಿ ನಟ. ನೋಡೋದು ಏನಾಗುತ್ತೆ ಅಂತ ಇವತ್ತು. ನಮಸ್ಕಾರ, ನನ್ನ ಹೆಸರು ಕೃಷ್ಣಮೂರ್ತಿ ರಾವ್. ಯಾವೂರವರು ಸರ್? ನಾ ಬೆಂಗಳೂರು ನೆಲಮಂಗಲ. ಏನು ಕೆಲಸ ಮಾಡ್ತಿರ್ತಾವು? ನಾನು ವೃತ್ತಿ ಜೀವನ ಪೌರಾಣಿಕ ನಾಟಕಗಳಲ್ಲಿ ಅಭಿನಯವನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೀನಿ. ಅದರಲ್ಲಿ ಈಗ ಬಿಗ್ ಬಾಸ್ ಅನ್ನೋ ಒಂದು ಕಾರ್ಯಕ್ರಮ ಬರ್ತಾ ಇದೆ. ಅದರಲ್ಲಿ ಕಲಾವಿದ ಆದ್ದರಿಂದ ನಮ್ಮ ಗಿಲ್ಲಿ ನಟ ಅಂತ ಏನು ಈ ಬಿಗ್ ಬಾಸ್ನಲ್ಲಿ ಭಾಗವಹಿಸಿದ್ದಾರೆ, ಅವರು ಅತ್ಯುತ್ತಮವಾಗಿ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಹಾಸ್ಯ ಎಂಬುದು ಮರೆಮಾಚ್ತಾ ಹೋಗ್ತಾ ಇದೆ. ಆ ಗಿಲ್ಲಿ ನಟ ಅವ್ರು ಇರೋದ್ರಿಂದ ಹಾಸ್ಯ ಅನ್ನೋದನ್ನು ಎದ್ದು ಎಲ್ಲ ಕಡೆ ಎಲ್ರಿಗೂ ಮನರಂಜಿಸ್ತಾ ಇದ್ದಾರೆ. ನಮ್ಮ ಹಳೆಯ ಕಾಲದಲ್ಲಿ ನರಸಿಂಹರಾಜು, ಬಾಲಕೃಷ್ಣ, ಮುಸುರಿ ಕೃಷ್ಣ ಇವರೆಲ್ಲ ಏನಿದ್ರು ಆ ಹಾಸ್ಯ ಅನ್ನೋದು ಮರೆಮಾಚ್ತಾ ಹೋಗ್ತಾಯಿತ್ತು. ಅಂಥ ದಿವಸದಲ್ಲಿ ಈಗಿನ ಕಾಲದಲ್ಲಿ ಗಿಲ್ಲಿ ನಟ ಎಂಬವರು ಪ್ರತಿಯೊಂದು ಇದ್ರು ಅವ್ರು ಬಂದ ತಕ್ಷಣ ನಗೆಯ ಹಬ್ಬ ಅಂತ ಆಗ್ಬಿಡುತ್ತೆ. ಆದ್ದರಿಂದ ಬಿಗ್ ಬಾಸಲ್ಲಿ ಗಿಲ್ಲಿ ನಟನೆ ಗೆಲ್ಲಬೇಕು. ಈ ಹಾಸ್ಯವನ್ನು ಮನರಂಜಿಸ್ತಾ ಇರೋದು ಇನ್ನೂ ಹೆಚ್ಚಿನ ಮನರಂಜನೆ ಮಾಡಬೇಕು, ಅದನ್ನು ಹಾಸ್ಯವನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತ ಹೇಳಿ ನಾನು ಸರ್, ಈಗ 6 ಜನ ಇದ್ದಾರೆ ಸರ್ ಫೈನಲಿಸ್ಟಲ್ಲಿ. ಸುದೀಪ್ ರವರು ಯಾರನ್ನ ಜೈಸಾಲಿ ಅಂತ ಅನೌನ್ಸ್ ಮಾಡ್ಬೋದು ಅಂತೀರಿ ನೀವು? ನಮ್ಮ ಹೆಚ್ಚಿನ ಒಂದು 99 ಭಾಗ ಗಿಲ್ಲಿ ನಟನೆ ಪ್ರಚಾರ ಹೇಳ್ಬೋದು ಅಂತ ನನ್ನ ಅನಿಸಿಕೆ ಸರ್. 2ನೇ ಪ್ಲೇಸಲ್ಲಿ ಯಾರು ಬರ್ಬೋದು ಸರ್? ಕಾವ್ಯ ಇರ್ಬೋದು ಅಂತ. ಕಾವ್ಯ ಇರ್ಬೋದು ಅಂತ ಹೇಳ್ತೀರಿ ಸರ್. ಅವರಿಬ್ರು ಒಳ್ಳೆ ಸ್ನೇಹಿತರು ಸರ್. ಒಳ್ಳೆ ಸ್ನೇಹಿತರು, ಒಳಗಡೆ ಸ್ನೇಹಿತರಾಗಿದ್ದರು. ಹೊರಗಡೆ ಯಾವ ರೀತಿ ಇರ್ತಾರೋ ದೇವರಿಗೆ ಗೊತ್ತು, ಅವರವರ ಮನಸ್ಸಿಗೆ ಸಂಬಂಧಪಟ್ಟಿದೆ ಅದು. ಓಕೆ, ಗಿಲ್ಲಿ ನಟ ಗೆಲ್ಲಬೇಕು ಅಂತೀರಿ ನೀವು? ಗಿಲ್ಲಿ ನಟ ನಿಮಗೆ 100 ಮಾರ್ಕ್ಸ್ ಕೊಟ್ಟರೆ ಯಾರು ಕೊಡ್ತೀರಿ ಸರ್ ಜಾಸ್ತಿ? ಅದೇ 99 ಭಾಗ ಗಿಲ್ಲಿ ನಟನಿಗೆ ಕೊಡ್ತೀನಿ ಅಂತ. ಹೌದಾ? ಇಷ್ಟಪಡ್ತೀನಿ. ಹೌದು, ಗಿಲ್ಲಿ ನಟ ಗೆಲ್ಲಬೇಕು ಅಂತೀರಿ? ಗೆಲ್ಲಬೇಕು. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ, ಹೇಳಿ. ತಮ್ಮ ಹೆಸರು? ರಾಜಾಚಾರಿ ಅಲ್ಲಿ ಎಲ್ಲಿ ಅವರು? ಚನ್ಸೋಗೆ ಅವರು. ಸರ್, ನೀವು ಬಿಗ್ ಬಾಸ್ ನೋಡ್ತಾ ಇರ್ತೀರಾ ಸರ್? ಡೈಲಿ ನೋಡ್ತಾ ಇದೀವಿ. ಕಲರ್ಸ್ ಕನ್ನಡದಲ್ಲಿ ಬಹಳ ಜನಪ್ರಿಯವಾದಂತ ಕರ್ನಾಟಕದ ಏಕೈಕ ಅತಿ ದೊಡ್ಡ ಶೋ ಸರ್ ಅದು. ಹೌದಾ ಸರ್? ಈ ಸರಿ ಬಿಗ್ ಬಾಸ್ ಅಲ್ಲಿ ನಾಳೆ ಫೈನಲ್ ಯಾರು ಗೆಲ್ಬಹುದು ಅಂತೀರಿ ಸರ್? ಗಿಲ್ಲಿ ನಟ ಗೆಲ್ತಾರೆ ಅಂತೀರಾ? ಖಂಡಿತ ಗೆಲ್ತಾರೆ. ಯಾಕೆ ಗೆಲ್ಬೇಕು ಸರ್ ಅವರು? ಬಡವ ರೈತರ ಮಗ, ಒಳ್ಳೆ ಕುಟುಂಬ. ನಮ್ಗೆ ಬಡವ್ರ ಮಗ ಬೇಡ, ಅವರು ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಟ ಆಡ್ತಾ ಇದಾರೆ ಏನು ಅಂತ. ಸೂಪರ್ ಆಗಿ ಆಡ್ತಾರೆ. ಹೌದಾ ಸರ್? ನಿಮ್ಮ ಹೆಸರು? ಬಸವರಾಜ್ ಅವರೇ, ಯಾವ ಊರವ್ರು ತಾವು? ಹುಣಸೂರು ಪಕ್ಕ ಕಿರ್ಸೋಡ್ಲು ಅಂತ. ಕಿರ್ಸೋಡ್ಲು ಅಂತ. ಹೇಳಿ ಸರ್, ನಿಮ್ಗೆ ಯಾರಿಗೆ ಗೆಲ್ಬೇಕು ಅಂತೀರಿ? ಗಿಲ್ಲಿ ನಟ ಗೆಲ್ಬೇಕು. ಗಿಲ್ಲಿ ನಟ ಯಾಕೆ ಗೆಲ್ಬೇಕು ಸರ್? ಅವರು ಒಳ್ಳೆ ಹುಡುಗ, ಚೆನ್ನಾಗಿ ಮಾಡ್ತಾನೆ, ಅದಕ್ಕೆ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಸರ್. 2ನೇ ಪ್ಲೇಸ್ ಯಾರು ಬರ್ಬೋದು ಅಂತೀರಿ? ಸೆಕೆಂಡ್ ಬೇಡ, ಒಟ್ಟಲ್ಲಿ 50 ಲಕ್ಷ ನಮ್ಗೆ ಗಿಲ್ಲಿ ನಟನೇ ಗೆಲ್ಬೇಕು ಅಂತೀರಿ. ನಮಸ್ಕಾರ ಬಸವಣ್ಣವ್ರೆ. ಹೇಳಿ ಸರ್.
ಓಕೆ ಸರ್, ಓಕೆ. ಗಿಲ್ಲಿ ನಟ ಗೆಲ್ಲಬೇಕು ಅಂತೀರಿ? ಗೆಲ್ಬೇಕು. ಹೌದಾ, ಇನ್ಯಾರು ಗೆಲ್ಲಬೇಕು? ಇನ್ಯಾರ ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ಲ ನಿಮಗೆ, ಗಿಲ್ಲಿ ನಟ ಒಬ್ಬರೇ ಗೊತ್ತಿರೋದು. ಥ್ಯಾಂಕ್ ಯು ಸರ್. ಆಯ್ತು. ಸರ್ ಬಿಗ್ ಬಾಸ್ ನೋಡ್ತಿರಲ್ವ ಸರ್ ನೀವು? ಡೈಲಿ ನೋಡ್ತೀವಿ. ನೋಡ್ತೀರಿ ಸರ್, ಚೆನ್ನಾಗಿದೆ ಅಂತೀರಾ ಅದು? ಭಾಳ ಚೆನ್ನಾಗಿ. ಸರ್ ಈಗ ಫೈನಲ್ಗೆ ಬಂದ್ಬಿಟ್ಟಿದೆ ಸರ್ ಅದು. ನಮ್ಮ ಗಿಲ್ಲಿ ನಟ ಗೆಲ್ಬೇಕು. ಯಾರು ಗೆಲ್ಬೇಕು ಸರ್? ಗಿಲ್ಲಿ ನಟ ಯಾಕೆ ಸರ್ ಗಿಲ್ಲಿ ನಟ ಗೆಲ್ಬೇಕು? ಭಾರಿ ಒಳ್ಳೆ ಮನ್ಸ ಅವನು. ಅವನು 100% ಗೆಲ್ಲೇಬೇಕು. ಹೌದಾ, ಆಟ ಚೆನ್ನಾಗಿ ಆಡ್ತಾರೋ ಸರ್ ಅವರು? ಭಾರಿ ಭಾರಿ. ಸರ್ ಈಗ 6 ಜನ ಫೈನಲಿಸ್ಟ್ ಬಂದಿದ್ದಾರೆ. ಈ ಭಾನುವಾರ ಅದು ರಿಸಲ್ಟ್ ಬರುತ್ತೆ. ಸರ್ ಈಗ 100ಕ್ಕೆ ಎಷ್ಟು ಮಾರ್ಕ್ಸ್ನ ಗಿಲ್ಲಿ ನಟಕ್ಕೆ ಕೊಡ್ತೀರಿ ನೀವು? ಗಿಲ್ಲಿ ನಟಗೆ 90% ಅವ್ರಿಗೆ. 90. ಸರ್ ಇನ್ನು ಬೇರೆಯವ್ರು ಗೆಲ್ಲಬೇಕು ಅಂದ್ರೆ ಇನ್ಯಾರು ಗೆಲ್ಬೇಕು ಸರ್ ಇಲ್ಲಿ? ಇಲ್ಲ ಅವರೇ ಗೆಲ್ಬೇಕು. ಅವರೇ ಗೆಲ್ಬೇಕು. ಸೆಕೆಂಡ್ ಪ್ಲೇಸಲ್ಲಿ ಅಶ್ವಿನಿ ಗೌಡ ಅವ್ರು ನೋಡಿ. ಅಶ್ವಿನಿ ಗೌಡ ಗೆಲ್ತಾರೆ ಅಂತೀರಾ? ಓಕೆ ಸರ್, ತುಂಬ ಥ್ಯಾಂಕ್ಸ್ ಸರ್. ಸರ್ ಗೆಲ್ಲಬೇಕು ಅಂತೀರಿ ಗಿಲ್ಲಿ ನಟ? ಗೆಲ್ಲೇಬೇಕು. ಗೆದ್ದೇ ಗೆಲ್ತಾರೆ ಅಂತೀರಾ? ಗೆಲ್ತಾರೆ. ಓಕೆ ಸರ್, ಗೆಲ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಅಮ್ಮ, ನೀವು ಬಿಗ್ ಬಾಸ್ ನೋಡ್ತೀರಾ? ಚೆನ್ನಾಗಿರುತ್ತಾ ಬಿಗ್ ಬಾಸ್? ಹೌದಾ, ಭಾಳ ಚೆನ್ನಾಗಿದೆ. ಅಲ್ಲಿ 6 ಜನ ಇವತ್ತು ಫೈನಲ್ಗೆ ಬಂದಿದ್ದಾರೆ. ನಿಮ್ಮ ಹೆಸರು? ಸುನೀತಾ ಅವರೇ. ಹೋಟ್ಲ್ ಹೆಸರು ಏನಮ್ಮ? ನಿಶಾ ಹೋಟೆಲು, ಪಾಲದಲ್ಲಿರೋದಲ್ವಾ? ಹಾಂ ಮೇಡಮ್, ಈಗ ಬಿಗ್ ಬಾಸಲ್ಲಿ ಈಗ ಫೈನಲಲ್ಲಿ ಯಾರು ಗೆಲ್ಲಬೇಕು ಅಂತೀರಿ? ಗಿಲ್ಲಿ ನಟ. ಹೌದಾ, ಗಿಲ್ಲಿ ನಟ ಅಂದ್ರೆ ನಿಮ್ಗೆ ಇಷ್ಟನಾ? ಹೌದಾ, ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳ್ತೀರಾ? ಮೇಡಮ್, ಮತ್ತೆ ಸೆಕೆಂಡ್ ಪ್ಲೇಸು ಈಗ 6 ಜನ ನಿಂತಿದ್ದಾರೆ ಅದರೊಂದು ಕಾಂಪಿಟೇಷನ್ನಲ್ಲಿ. ಧನುಷ್ ಅವರು, ಮತ್ತು ಗಿಲ್ಲಿ ನಟ ಅವರು, ಮತ್ತು ಅಶ್ವಿನಿ ಗೌಡ ಅವರು, ಮತ್ತು ರಕ್ಷಿತಾ ಅವರು, ಹೀಗೆಲ್ಲ ಇದ್ದಾರೆ. ಸೆಕೆಂಡ್ ಪ್ಲೇಸ್ ಯಾರು ಗೆಲ್ಲಬೇಕು ಅಂತೀರಿ ಸರ್? ಅಶ್ವಿನಿ ಗೌಡ ಗೆಲ್ಲಬೇಕು ಅಂತೀರಾ? ಅವರು ಅಂತೂ ಭಾಳ ನೇರ ದಿಟ್ಟವಾದಿಯವರು. ಯಾರೇ ಬಂದರೂ ಕಂಡೀಷನಾಗಿ ಮಾತಾಡ್ತಾರೆ, ಅಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ. ಅವರು ಸಹ ಫೈನಲ್ಗೆ ಬಂದಿದ್ದಾರೆ. ಮೇಡಮ್, ಇದರಲ್ಲಿ 50 ಲಕ್ಷ ಬಹುಮಾನ ಇಟ್ಟಿದ್ದಾರೆ. ಮೊದಲನೇ ಬಹುಮಾನ 50 ಲಕ್ಷ. ಈ 50 ಲಕ್ಷ ಯಾರಿಗೆ ಬರಬೇಕು ಅಂತೀರಿ ಇನ್ನೊಂದ್ಸತಿ? ಗಿಲ್ಲಿ ನಟಂಗೆ ನೀವು ಕೊಡ್ತೀರಿ. 100 ಮಾರ್ಕ್ಸ್ ನಿಮ್ಗೆ ಕೊಡ್ತೀನಿ. ಕೊಟ್ಬಿಟ್ಟು ಇದರಲ್ಲಿ ಡಿವೈಡ್ ಮಾಡಿ ಅಂತೀನಿ. ಗಿಲ್ಲಿ ನಟಂಗೆ ಎಷ್ಟು ನಂಬರ್ ಕೊಡ್ತೀರಿ? 95 ಕೊಡ್ತೀರಿ. ಗಿಲ್ಲಿ ನಟಂಗೆ 95 ಕೊಡ್ತೀರಿ ಅಂದರೆ ಅವ್ರು ಗೆಲ್ಲಬೇಕು ಅಂತೀರಿ. ಓಕೆ, ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್. ನನ್ನ ಹೆಸರು ಮನೋಜ್ ಅಂತ. ಸರ್ ಇದು ಯಾವ ಪ್ಲೇಸು ಸರ್ ಇದು? ಇದು ಬಂದು ಪಾಲದಲ್ಲಿ. ಹಾಂ ಸರ್, ನೀವು ಬಿಗ್ ಬಾಸ್ ನೋಡ್ತೀರಾ ಸರ್? ಹೌದೌದು ನೋಡ್ತೀರಾ. ನಿಮ್ಮ ಹೆಸರು ಸರ್? ಮನೋಜ್ ಅಂತ. ಮನೋಜ್ ಅವರೇ, ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀರಿ. ನಾಳೆ ಅದ್ರ ಫೈನಲ್ಲು ಸರ್. ಫೈನಲಲ್ಲಿ 6 ಜನ ಸ್ಪರ್ಧಿಗಳಿದ್ದಾರೆ ಸರ್. ಯಾರು ಗೆಲ್ಬೋದು ಅಂತೀವಿ ಸರ್ ನಿಮ್ಮ ಪ್ರಕಾರ? ಬಿಗ್ ಬಾಸ್ ಅಲ್ಲಿ ಇವಾಗೆಲ್ಲ ನೋಡ್ತಾ ಇರೋದು ನೋಡಿದ್ರೆ ಗಿಲ್ಲಿ ನಟನೇ ಗೆಲ್ತಾರೆ ಅಂತೀರಿ? 6 ಜನದಲ್ಲಿ ಸರ್ ರಕ್ಷಿತಾ ಇದ್ದಾರೆ, ಆಮೇಲೆ ಇವರು ಅಶ್ವಿನಿ ಗೌಡ ಇದ್ದಾರೆ, ಆಮೇಲೆ ರಘು ಅವರು ಇದ್ದಾರೆ ಸರ್. ಇದರಲ್ಲಿ ಯಾರು ಸೆಕೆಂಡ್ ಬರಬೇಕು ಅಂತೀರಿ? ನಮ್ಮ ಪ್ರಕಾರ ರಘು ಅವ್ರು ಸೆಕೆಂಡ್ ಬರಬೇಕು. ರಘು ಅವರು. ಆಮೇಲೆ ಅದು ಬಿಟ್ಟರೆ ನೆಕ್ಸ್ಟ್ ಸ್ಟೇಜ್ ಬಂದು ಕಾವ್ಯ ಅವರು. ಸರ್ ಗಿಲ್ಲಿ ನಟ ಯಾಕೆ ಗೆಲ್ಲಬೇಕು ಅಂತೀರಿ ಸರ್? ಏನಕ್ಕೆ ಅಂತಂದ್ರೆ ಇವಾಗ ಕರ್ನಾಟಕದಲ್ಲಿ ಸೆನ್ಸೇಷನ್ ನ್ಯೂಸ್ ಆಗ್ಬಿಟ್ಟೈತೆ. ಹೌದಾ? ಎಲ್ಲೇ ಹೋಯ್ತು ಅಂತಂದ್ರೂ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದು ನೋಡಿದ್ರು ಇವಾಗ ಗಿಲ್ಲಿ ನಟ ಇದೊಂಥರ ಎಲ್ಲರ ಮೈಂಡಲ್ಲೂ ಫಿಕ್ಸ್ ಆಗ್ಬಿಟ್ಟೈತೆ. ಏನಕ್ಕೆ ಅಂತಂದರೆ ಇವಾಗ ಹೋದ್ ಸಲನೂ ಅಷ್ಟೇ ಹೋದ್ ಸೀಸನ್ ನೋಡಿದ್ರು ಹಂಗೇನೇ ಇರೋದು. ಇವಾಗ ನೋಡಿದ್ರು ಹಳ್ಳಿ ಕಡೆ ನೋಡ್ತಾ ಇರ್ತಾರೆ. ಅಂದರೆ ಇವಾಗ ಇಂಥ ಪ್ರತಿಭೆಗಳನ್ನ ಮುಂದೆ ತರಬೇಕು ಅಂತ ಮಾಡ್ತಾರೆ. ಸೊ ಗಿಲ್ಲಿ ನಟನೇ ಬರೋದು ಅಂತ. ಗಿಲ್ಲಿ ನಟ ಗೆಲ್ತಾರೆ ಅಂತೀರಿ ಸರ್? ಹೇಳಿ ಸರ್, ತಮ್ಮ ಹೆಸರು? ಹರೀಶ್ ಅಂತ. ಹರೀಶ್ ಅವರು, ಇದು ಯಾವ ಅಂಗಡಿ? ಇದು JSTP ಎಂಟರ್ಪ್ರೈಸಸ್ ಪಾಲಾದಲ್ಲಿ. ಸರ್ ಅವ್ರ ತಾವು ಮಾತಾಡ್ತಾ ಇರುವಾಗ ನೀವೇನೋ ಮಾತಾಡಿದ್ರಿ ಸರ್. ಬಿಗ್ ಬಾಸ್ ನೋಡ್ತೀರಾ ನೀವು? ಹೌದಾ ಸರ್? ಯಾರು ಗೆಲ್ಲಬೇಕು ಅಂತೀರಿ ಸರ್? ಗಿಲ್ಲಿ ಯಾಕೆ ಗೆಲ್ಬೇಕು ಸರ್? ಗಿಲ್ಲಿ ನಟ ರೈತರ ಮಗ, ರೈತರ ಮಗ ಗೆಲ್ಬೇಕು ಸರಿ ಸರ್. ಈಗ ಬಿಗ್ ಬಾಸ್ ಬಗ್ಗೆ ಹೇಳಿದ್ರೆ ಆಟ ಚೆನ್ನಾಗಿ ಆಡ್ತಾರೆ ಅಂತೀರಿ ಅವರು? ಹೌದು, ಸೂಪರ್ ಆಗಿ ಆಡ್ತಾರಲ್ಲ. ಹೌದಾ ಸರ್? 2ನೇ ಪ್ಲೇಸಲ್ಲಿ ಯಾರವ್ರೆ ಅಂತೀರಿ? ಕಾವ್ಯನೇ ಬರಬೇಕು. ಕಾವ್ಯ ಗೆಲ್ಬೇಕು ಅಂತೀರಾ ಸರ್? ಕಾವ್ಯನಿಗೂ ಗಿಲ್ಲಿಗೂ ಏನು ಸರ್ ನಂಟು ಅಂತೀರಿ ನೀವು? ಏನಿಲ್ಲ ಸರ್, ಫ್ರೆಂಡ್ಶಿಪ್ ಅಷ್ಟೇ. ಫ್ರೆಂಡ್ಶಿಪ್, ಇಬ್ರು ಒಳ್ಳೆ ಸ್ನೇಹಿತರು ಅಂತೀರಿ ನೀವು? ಒಳಗಡೆ ಇರೋ ಫ್ರೆಂಡ್ಶಿಪ್, ಹೊರಗಡೆ ಬಂದ್ಮೇಲೆ ಅದು ಅವ್ರ ಇಚ್ಛೆ. ಫಸ್ಟ್ ಪ್ಲೇಸ್ ಗಿಲ್ಲಿ. ಹೌದಾ? ಫಸ್ಟ್ ಪ್ಲೇಸ್ ಗಿಲ್ಲಿ ಅಂತೀರಿ. 2ನೇ ಪ್ಲೇಸು ಕಾವ್ಯ. ಸರ್ ಅಶ್ವಿನಿ ಗೌಡ ಅವ್ರ ಹತ್ರ ಎಲ್ಲ ದುಡ್ಡು ಐತೆ, ಅವರೆಲ್ಲ ಯಾಕೆ ಸರ್? ಹೌದಾ? ಓಕೆ ಸರ್, ಥ್ಯಾಂಕ್ ಯು ಸರ್. ನನ್ನ ಹೆಸರು ಅಭಿಪ್ರಸಾದ್ ಅಂತ. ಹೇಳಿ ಅಭಿಪ್ರಸಾದ್ ಅವರೇ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತಾ ಇದ್ದೀನಿ ಸರ್. ಬಿಗ್ ಬಾಸಲ್ಲಿ ಯಾರ ಆಟ ನಿಮ್ಗೆ ಭಾಳ ಇಷ್ಟ ಸರ್? ಗಿಲ್ಲಿ ನಟ. ಸರ್ ಯಾರು ಗೆಲ್ಬೋದು ಅಂತೀರಿ? 100% ಗಿಲ್ಲಿ ನಟ ಅನ್ಕೊಂಡಿದ್ದೀನಿ. ಗಿಲ್ಲಿ ನಟ ಗೆಲ್ತಾರೆ ಅಂತೀರಾ? ಯಾಕೆ ಸರ್ ಗಿಲ್ಲಿ ನಟ ಗೆಲ್ಲಬೇಕು? ಅವ್ರು ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸರ್. ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. 100ರಲ್ಲಿ ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನೀವು? 100ಕ್ಕೆ 100. 2ನೇ ಪ್ಲೇಸ್ ಯಾರು ಬರಬೇಕು ಅಂತೀರಿ? 2ನೇ ಪ್ಲೇಸ್ ಬಂದು ಹೇಳಿ ಸರ್. ರಘು ಅವ್ರು ಗೆಲ್ಲಬೇಕು ಅಂತ. ಸರ್ ಅಶ್ವಿನಿ 3ನೇ ಪ್ಲೇಸ್ ಬರ್ತಾರೆ ಅಂತೀರಾ? ಥ್ಯಾಂಕ್ ಯು ಸರ್. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.